ನಮಸ್ಕಾರ ಎಲ್ರಿಗೂ. ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಗ್ರಾಮ ಆಡಳಿತ ಅಧಿಕಾರಿ ಅಂದರೆ VA ಹುದ್ದೆಗಳಿಗಾಗಿ ಪ್ರತಿದಿನ ನಾವು 30 ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ತಿಳಿಸ್ಕೊಡ್ತಾ ಇದ್ದೇವೆ. ಈ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಗೆ ಸಹಾಯವಾಗ್ತವೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಾಟ್ಸಪ್ ಗ್ರೂಪ್ ಇದ್ದಾವೆ, ಅದಕ್ಕೂ ಜಾಯ್ನ್ ಆಗಿ ಅಂತ ಹೇಳ್ತಾ, ನೀವೇನಾದರೂ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ತಯಾರಿಯನ್ನು ನಡೆಸ್ತಾ ಇದ್ದರೆ ನಮ್ಮಲ್ಲಿ ಕಂಪ್ಲೀಟ್ ಆನ್ಲೈನ್ ಕೋರ್ಸ್ ಇದೆ. ಅದರಲ್ಲಿ ನಿಮಗೆ ಎಲ್ಲ ಸಬ್ಜೆಕ್ಟ್ ಪೇಪರ್ 1 ಮತ್ತು ಪೇಪರ್ 2 ಎರಡೂ ಸಬ್ಜೆಕ್ಟ್ಗಳು ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ. PDF ನೋಟ್ಸು, ಓಲ್ಡ್ ಕ್ವಶನ್ ಪೇಪರ್ಸು, ಮಾಡಲ್ ಕ್ವಶನ್ ಪೇಪರ್ಸು ಎಲ್ಲ ಇರುತ್ತೆ. ಕೇವಲ 999 ರೂಪಾಯಿಗೆ. ಅಶೋಕ್ 20 ಅಂತ ಒಂದು ಕೋಡ್ ಇದೆ, ಅದನ್ನು ಹಾಕಿದರೆ ಇನ್ನೂ 200 ರುಪೀಸ್ ನಿಮಗೆ ಡಿಸ್ಕೌಂಟ್ ಆಗುತ್ತೆ. ಹಾಗೆ ನಿಮಗೇನಾದರೂ ಸೆಲ್ಫ್ ಸ್ಟಡಿ ಮಾಡೋಕ್ಕೆ ಬುಕ್ಸ್ ಬೇಕು ಅಂದರೆ ನಮ್ಮಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಬುಕ್ಸ್ ಇದ್ದಾವೆ. ಸಿಲೆಬಸ್ ಕಂಪ್ಲೀಟ್ ಸಿಲೆಬಸ್ ವೈಸ್ ಬುಕ್ಸ್ ಇದ್ದಾವೆ. ಪೇಪರ್ 1ಗೆ 300, ಪೇಪರ್ 2ಗೆ 300, ಟೋಟಲ್ ಆಗಿ 600ಗೆ ನಿಮ್ಮ ಮನೆಗೆ ಫಾಸ್ಟ್ ಹೋಮ್ ಡೆಲಿವರಿ ಆಗುತ್ತೆ. ಬೇಕಂದವರು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಹಾಗೆ ನಮಗೆ ಪ್ರಿಂಟೆಡ್ ನೋಟ್ಸ್ ಬೇಡ, PDF ನೋಟ್ಸ್ ಬೇಕಂದ್ರೂ ಸಹ ನಮ್ಮಲ್ಲಿ ಇದ್ದಾವೆ. ಜಸ್ಟ್ 100 ರುಪೀಸ್ಗೆ ನಿಮಗೆ ಪೇಪರ್ 1 ಮತ್ತು ಪೇಪರ್ 2 ಕಂಪ್ಲೀಟ್ ಸಿಲೆಬಸ್ ನೋಟ್ಸು ವಾಟ್ಸಪ್ಗೆ ಹಾಕುತ್ತೇವೆ. PDF ನೋಟ್ಸು ಅಥವಾ ಪ್ರಿಂಟೆಡ್ ನೋಟ್ಸ್ ಏನಾದರೂ ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಈ ವಾಟ್ಸಪ್ ನಂಬರಿಗೆ ಹಾಯ್ ಅಂತ ಮೆಸೇಜ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ಈ ಕೆಳಗಿನ ಯಾವುವು ಮೆಟಾ ಪ್ಲಾಟ್ಫಾರ್ಮ್ಗೆ ಸೇರಿದ ಉತ್ಪನ್ನಗಳಾಗಿವೆ? ಆಪ್ಷನ್ಗಳು: ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್, ಮೆಸೇಜರ್, ಟ್ವಿಟ್ಟರು, ಟ್ರೆಂಡ್ಸು, ವಾಟ್ಸಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್, ಮೆಸೇಜರ್, ಟ್ರೆಂಡ್ಸ್, ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್, ಟ್ರೆಂಡ್ಸ್, ವಾಟ್ಸಪ್, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್, ಸ್ನ್ಯಾಪ್ಚಾಟ್, ಸಿಗ್ನಲ್, ವಾಟ್ಸಪ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಆಪ್ಷನ್ ಬಿ. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ವಾಟ್ಸಪ್ ಮೆಸೇಜರು ಹಾಗೆ ಟ್ರೆಂಡ್ಸು ಇವೆಲ್ಲವೂ ಮೆಟಾ ಪ್ಲಾಟ್ಫಾರ್ಮ್ಗೆ ಸೇರಿದ ಉತ್ಪನ್ನಗಳಾಗಿವೆ. ಇನ್ನು ಎರಡನೆಯ ಪ್ರಶ್ನೆ, ಈ ಕೆಳಗಿನ ಯಾವ ಕರಾವಳಿಯು ಆಮೆಗಳಿಗೆ ಅತ್ಯಂತ ಪ್ರಸಿದ್ಧವಾಗಿವೆ? ಇಲ್ಲಿ ಆಮೆಗಳು ಜಾಸ್ತಿ ಇದ್ದಾವೆ, ಅದು ಯಾವ ಕರಾವಳಿ ತೀರ ಅಂತ ಪ್ರಶ್ನೆ. ಆಪ್ಷನ್ಗಳು: ಒಡಿಸ್ಸಾ, ಕರ್ನಾಟಕ, ಕೇರಳ, ಆಂಧ್ರ ಪ್ರದೇಶ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಒಡಿಸ್ಸಾ. ಮೂರನೆಯ ಪ್ರಶ್ನೆ, ಈ ಕೆಳಗಿನ ಯಾವುದು ಒಂದು ಉಗ್ರಗಾಮಿ ಸಂಘಟನೆಯಾಗಿ ಗುರುತಿಸಲ್ಪಡುವುದಿಲ್ಲ? ಆಪ್ಷನ್ಗಳು: ಹಮಾಸು, ಬೋಕೋ ಹಮಾರ, ಮೊಸಾದ್, ತಾಲಿಬಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಮೊಸಾದ್. ಇದು ಒಂದು ಉಗ್ರಗಾಮಿ ಸಂಘಟನೆಯಾಗಿ ಗುರುತಿಸಲ್ಪಡುವುದಿಲ್ಲ ಅಂತ ಇದೆ. ಇನ್ನು ನಾಲ್ಕನೆಯ ಪ್ರಶ್ನೆ, ಸಾಮಾನ್ಯವಾಗಿ ಮೊಬೈಲ್ ಫೋನ್ಗಳಲ್ಲಿ ಈ ಕೆಳಗಿನ ಯಾವ ವೈರ್ಲೆಸ್ ಡೇಟಾ ವರ್ಗಾವಣೆ ತಂತ್ರಜ್ಞಾನ ಇರುವುದಿಲ್ಲ? ಆಪ್ಷನ್ಗಳು: ಬ್ಲೂಟೂತ್, ವೈಫೈ, NFC, VHF. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, VFH ಇರುವುದಿಲ್ಲ. ಇನ್ನು ಐದನೆಯ ಪ್ರಶ್ನೆ, ಕರ್ನಾಟಕದ ಪ್ರಮುಖ ಹುದ್ದೆಗಳು ಮತ್ತು ಮುಖ್ಯಸ್ಥರ ಕುರಿತಾದ ಈ ಕೆಳಗಿನ ಯಾವ ಜೋಡಿಯು ಸರಿಯಾಗಿಲ್ಲ? ಆಪ್ಷನ್ಗಳು: ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರು ಪ್ರಸನ್ನ B. ವಾರ್ಳೆ, ಮುಖ್ಯ ಕಾರ್ಯದರ್ಶಿ ವಂದಿತಾ ಶರ್ಮಾ, ವಿಧಾನಸಭೆಯ ಸ್ಪೀಕರ್ UT ಖಾದರ್, ವಿಧಾನ ಪರಿಷತ್ತಿನ ಚೇರ್ಮನ್ ರುದ್ರಪ್ಪ ಲಮಾಣಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ವಿಧಾನ ಪರಿಷತ್ತಿನ ಚೇರ್ಮನ್ ರುದ್ರಪ್ಪ ಲಮಾಣಿ. ಇವೆಲ್ಲವೂ ಓಲ್ಡ್ ಕ್ವಶನ್ ಪೇಪರ್ಗಳಲ್ಲಿ ಬಂದಂತಹ ಪ್ರಶ್ನೆಗಳು. ಇವಾಗ ನಾವು ಏನು ಮಾಡಬೇಕು ಅಂದರೆ, ಇವಾಗ ಪ್ರಸ್ತುತ ವಿಧಾನಸಭೆಯ ಸ್ಪೀಕರ್ ಯಾರಿದ್ದಾರೆ, ವಿಧಾನ ಪರಿಷತ್ತಿನ ಚೇರ್ಮನ್ಗಳು ಯಾರ್ಯಾರಿದ್ದಾರೆ, ಮುಖ್ಯ ಕಾರ್ಯದರ್ಶಿಗಳು ಯಾರ್ಯಾರು, ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಯಾರ್ಯಾರಿದ್ದಾರೆ, ಅವುಗಳ ಬಗ್ಗೆ ಎಲ್ಲವನ್ನ ನಾವು ನೋಡ್ಕೋಬೇಕು. ಆರನೆಯ ಪ್ರಶ್ನೆ, ಅಂತಾರಾಷ್ಟ್ರೀಯ ಸಂಘಟನೆಗಳು ಮತ್ತು ಕೇಂದ್ರ ಕಚೇರಿಯ ಸ್ಥಳದ ಕುರಿತಾದ ಈ ಕೆಳಗಿನ ಯಾವ ಜೋಡಿಯು ಸರಿಯಾಗಿಲ್ಲ? ಆಪ್ಷನ್ಗಳು: WTO ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಜಿನೇವಾ, WHO ಪ್ಯಾರಿಸ್ಸು, ಸಾರ್ಕೋ ಕಠ್ಮಂಡು, ಹಾಗೆ ನ್ಯಾಟೋ ಬ್ರಸೆಲ್ಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, WHO ಪ್ಯಾರಿಸ್ನಲ್ಲಿ ಇಲ್ಲ. ಇದು ತಪ್ಪಾದ ಮಾಹಿತಿಯಾಗಿರುತ್ತೆ. ಇನ್ನು ಏಳನೆಯ ಪ್ರಶ್ನೆ,
ಕರ್ನಾಟಕದ ಸಾಮಾಜಿಕ ಭದ್ರತೆ ಯೋಜನೆಯಡಿ ಮಾಸಿಕ ಪಿಂಚಣಿ ಪಡೆಯಲು ಅರ್ಹರಾಗಿರುವ ಸರಿಯಾದ ಜೋಡಿಯು ಯಾವುದು? ಆಪ್ಷನ್ಗಳು: ವೃದ್ಧರು, ಅಂಗವಿಕಲರು, ವಿಧವೆಯರು. ವೃದ್ಧರು, ಅಂಗವಿಕಲರು, ವಿಧವೆಯರು, ಅವಿವಾಹಿತ ವಿಚ್ಛೇದಿತ ಮಹಿಳೆಯರು, ಲೈಂಗಿಕ ಅಲ್ಪಸಂಖ್ಯಾತರು. ವೃದ್ಧರು, ಅಂಗವಿಕಲರು, ವಿಧವೆಯರು, ಅವಿವಾಹಿತ ವಿಚ್ಛೇದಿತ ಮಹಿಳೆಯರು, ಲೈಂಗಿಕ ಅಲ್ಪಸಂಖ್ಯಾತರು, ಆತ್ಮಹತ್ಯೆಗೀಡಾದ ರೈತನ ಪತ್ನಿ, ಆಸಿಡ್ ದಾಳಿ ಸಂತ್ರಸ್ತ ಮಹಿಳೆ. ವೃದ್ಧರು, ಅಂಗವಿಕಲರು, ವಿಧವೆಯರು, ಅವಿವಾಹ ವಿಚ್ಛೇದಿತ ಮಹಿಳೆಯರು, ಲೈಂಗಿಕ ಅಲ್ಪಸಂಖ್ಯಾತರು, ಆತ್ಮಹತ್ಯೆಗೀಡಾದ ರೈತನ ಪತ್ನಿ, ಆಸಿಡ್ ದಾಳಿಯ ಸಂತ್ರಸ್ತ ಮಹಿಳೆ, ಎಂಡೋಸ್ಮಲ್ ಸಂತ್ರಸ್ತರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಈ ಎಲ್ಲರೂ ಕರ್ನಾಟಕ ಸಾಮಾಜಿಕ ಭದ್ರತಾ ಯೋಜನೆಯಡಿಯಲ್ಲಿ ಮಾಸಿಕ ಪಿಂಚಣಿ ಪಡೆಯಲು ಅರ್ಹರಾಗಿರುವ ಜೋಡಿಗಳು. ಇನ್ನು 8ನೆಯ ಪ್ರಶ್ನೆ, ಕರ್ನಾಟಕದ ಪ್ರಮುಖ ಡ್ಯಾಮ್ಗಳು ಮತ್ತು ಜಿಲ್ಲೆಗಳ ಕುರಿತಾದ ಈ ಕೆಳಗಿನ ಯಾವ ಜೋಡಿ ಸರಿಯಾಗಿಲ್ಲ ಅಂತ ಪ್ರಶ್ನೆ. ನಿಮಗೆ ಇವಾಗ ಏನು ಪ್ರಶ್ನೆ ಬರುತ್ತೆ ನೋಡಿ, ಇದೇ ಥರ ಬರುತ್ತೆ. ಸರಿಯಾಗಿಲ್ಲ, ಸರಿಯಾಗಿದೆ, ಈ ಥರ ಪ್ರಶ್ನೆಗಳು ಬರ್ತವೆ. ಹೀಗಾಗಿ ಈ ಥರದ ಪ್ರಶ್ನೆಗಳನ್ನು ಮಾತ್ರ ನೋಡ್ಕೋಬೇಕು. ಕಾರಂಜ ಬಿದರ, ಹಾರಂಗಿ ಕೊಡಗು, ಲಕ್ಯ ಶಿವಮೊಗ್ಗ, KRS ಮಂಡ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಲಕ್ಯ ಶಿವಮೊಗ್ಗ. ಇದು ಈ ಜೋಡಿ ಸರಿಯಾಗಿಲ್ಲ. ಇನ್ನು 9ನೆಯ ಪ್ರಶ್ನೆ, ರಾಷ್ಟ್ರಗಳು ಮತ್ತು ರಾಷ್ಟ್ರೀಯ ಕ್ರೀಡೆಗಳ ಕುರಿತಾದ ಈ ಕೆಳಗಿನ ಯಾವ ಜೋಡಿಯೂ ಸರಿಯಾಗಿಲ್ಲ? ಆಪ್ಷನ್ಗಳು: ಪಾಕಿಸ್ತಾನ ಹಾಕಿ, ಬಾಂಗ್ಲಾದೇಶ ಕಬಡ್ಡಿ, ರಷ್ಯಾ ಟೇಬಲ್ ಟೆನ್ನಿಸ್, ಭಾರತ ಅಧಿಕೃತವಾಗಿ ಯಾವುದು ಘೋಷಣೆಯಾಗಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ರಷ್ಯಾ ಟೇಬಲ್ ಟೆನ್ನಿಸ್. ಇದು ಸರಿಯಾಗಿಲ್ಲ. ಅಂದರೆ ರಷ್ಯಾದ ಕ್ರೀಡೆ, ರಾಷ್ಟ್ರೀಯ ಕ್ರೀಡೆ ಟೇಬಲ್ ಟೆನ್ನಿಸ್ ಅಲ್ಲ. ಹೀಗಾಗಿ ಇದು ತಪ್ಪಾದ ಜೋಡಿ. ಇನ್ನು 10ನೆಯ ಪ್ರಶ್ನೆ, ದೇಸಿ ಸಮರ ಕಲೆಗಳು ಮತ್ತು ರಾಜ್ಯಗಳು ಕುರಿತಾದ ಈ ಕೆಳಗಿನ ಯಾವ ಜೋಡಿಯೂ ಸರಿಯಾಗಿಲ್ಲ? ಆಪ್ಷನ್ಗಳು: ಗಟ್ಕಾ ಪಂಜಾಬ್, ಕಲರಿಪಟ್ಟು ಕೇರಳ, ಸಿಲಂಬಂ ತಮಿಳುನಾಡು, ಮಲ್ಲಖಂಬ ಕರ್ನಾಟಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಮಲ್ಲಖಂಬ ಕರ್ನಾಟಕ. ಇದು ತಪ್ಪಾದ ಜೋಡಿ. ಇನ್ನು 11ನೆಯ ಪ್ರಶ್ನೆ, $3 ಟ್ರಿಲಿಯನ್ ಮೌಲ್ಯದ ಮೊದಲ ಕಂಪನಿ ಎಂದು ಹೆಸರಾದ ಕಂಪನಿ ಯಾವುದು? ಆಪ್ಷನ್ಗಳು: ಮೈಕ್ರೋಸಾಫ್ಟ್, ಟೆಸ್ಲಾ, ಆ್ಯಪಲ್ಲು, ಅಮೆಜಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಆ್ಯಪಲ್. ಇದು $3 ಟ್ರಿಲಿಯನ್ ಮೌಲ್ಯದ ಮೊದಲ ಕಂಪನಿ ಎಂದು ಹೆಸರಾಗಿದೆ. ಇನ್ನು 12ನೆಯ ಪ್ರಶ್ನೆ, PSI ಹುದ್ದೆಗಳ ಶ್ರೇಣಿ ಏರಿಕೆ ಕ್ರಮದಲ್ಲಿ ಹೇಳಿ ಅಂತ. ಆಪ್ಷನ್ಗಳು: ASP, SP, DGI, IGP, ADGP, DGP, DG ಆ್ಯಂಡ್ IGP. ಆಪ್ಷನ್ ಬಿ, SP, DIG, IGP, ADGP, DGP, DG ಆ್ಯಂಡ್ IGP. ಆಪ್ಷನ್ ಸಿ, SP, DIG, AIG, IGP, ADGP, DGP, GP, DG ಆ್ಯಂಡ್ IGP. ASP, SP, DIG, ADGP, DGP, DG ಆ್ಯಂಡ್ IGP. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1. ಫಸ್ಟಿಗೆ ASP ಬರುತ್ತೆ, ಆಮೇಲೆ SP, ಆಮೇಲೆ DIG, IGP, ADGP, DGP, DG ಆ್ಯಂಡ್ IGP ಇದು ಬರುತ್ತೆ. ಇನ್ನು 13ನೆಯ ಪ್ರಶ್ನೆ, ಈ ಕೆಳಗಿನ ಯಾವುದು ಕೇಂದ್ರ ಗೃಹ ಇಲಾಖೆಯ ಅಡಿಯಲ್ಲಿ ಬರುವುದಿಲ್ಲ? ಆಪ್ಷನ್ಗಳು: ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್, ನ್ಯಾಷನಲ್ ಸೆಕ್ಯೂರಿಟಿ ಬೋರ್ಡ್, ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್. ಇನ್ನು 14ನೆಯ ಪ್ರಶ್ನೆ, ಸಾಮಾನ್ಯವಾಗಿ ಪೊಲೀಸ್ ಇಲಾಖೆಯ ಸ್ಟೇಟ್ ಇಂಟೆಲಿಜೆಂಟ್ ವಿಂಗ್ ನೇರವಾಗಿ ಯಾರ ಅಧೀನದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ? ಆಪ್ಷನ್ಗಳು: ಮುಖ್ಯಮಂತ್ರಿಗಳು, ಗೃಹ ಸಚಿವರು, ರಾಜ್ಯಪಾಲರು, ಗೃಹ ಕಾರ್ಯದರ್ಶಿ. ಇದಕ್ಕೆ ಸರಿಯಾದ ಉತ್ತರ
ಆಪ್ಷನ್ 1 ಮುಖ್ಯಮಂತ್ರಿಗಳ ಅಧೀನದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ. ಇನ್ನು 15ನೆಯ ಪ್ರಶ್ನೆ, ಪೊಲೀಸ್ ಇಲಾಖೆಯ ತರಬೇತಿ ಕೇಂದ್ರ ಕುರಿತಾದ ಈ ಕೆಳಗಿನ ಯಾವ ಜೋಡಿ ಸರಿಯಾಗಿಲ್ಲ? ಆಪ್ಷನ್ಗಳು ಸರ್ದಾರ್ ವಲ್ಲಭಾಯ್ ಪಟೇಲ್ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಹೈದರಾಬಾದ್, ಕರ್ನಾಟಕ ಪೊಲೀಸ್ ಅಕಾಡೆಮಿ ಮೈಸೂರು, ಕರ್ನಾಟಕ ಪೊಲೀಸ್ ಟ್ರೈನಿಂಗ್ ಕಾಲೇಜ್ ಕಲಬುರಗಿ, ಪೊಲೀಸ್ ಡ್ರೈವಿಂಗ್ ಆ್ಯಂಡ್ ಮೇಂಟೆನೆನ್ಸ್ ಸ್ಕೂಲ್ ದೇವನಹಳ್ಳಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಪೊಲೀಸ್ ಡ್ರೈವಿಂಗ್ ಆ್ಯಂಡ್ ಮೇಂಟೆನೆನ್ಸ್ ಸ್ಕೂಲ್ ದೇವನಹಳ್ಳಿ. ಇದು ತಪ್ಪಾದ ಜೋಡಿ. ಇನ್ನು 16ನೆಯ ಪ್ರಶ್ನೆ, ಚಂದ್ರಯಾನ ಕಾರ್ಯಾಚರಣೆಯ ಕುರಿತಾದ ಯಾವ ಹೇಳಿಕೆ ಸರಿಯಾಗಿಲ್ಲ? ಆಪ್ಷನ್ಗಳು 2008ರ ಚಂದ್ರಯಾನ 1 ಕೇವಲ ಆರ್ಬಿಟರ್ನ ಒಳಗೊಂಡಿತ್ತು. 2019ರ ಚಂದ್ರಯಾನ 2 ಕೇವಲ ಆರ್ಬಿಟರ್ ಮತ್ತು ಲ್ಯಾಂಡರ್ಗಳನ್ನು ಒಳಗೊಂಡಿತ್ತು. 2023 ಚಂದ್ರಯಾನ 3 ಲ್ಯಾಂಡರ್ ಮತ್ತು ರೋವರ್ಗಳನ್ನು ಒಳಗೊಂಡಿತ್ತು. ಚಂದ್ರನ ಮೇಲೆ ಮೊದಲು ಲ್ಯಾಂಡ್ ಆದವರು ನಾಸಾ ಸಂಸ್ಥೆಯವರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, 2019ರ ಚಂದ್ರಯಾನ 2 ಕೇವಲ ಆರ್ಬಿಟರ್ ಮತ್ತು ಲ್ಯಾಂಡರ್ಗಳನ್ನು ಒಳಗೊಂಡಿತ್ತು. ಇದು ತಪ್ಪಾದ ಹೇಳಿಕೆ. 17ನೆಯ ಪ್ರಶ್ನೆ, ಯುರೋಪ್ ಮತ್ತು ಅಮೇರಿಕಾ ಖಂಡಗಳ ನಡುವೆ ಇರುವ ಸಾಗರವು ಯಾವುದು ಅಂತ ಪ್ರಶ್ನೆ. ಆಪ್ಷನ್ಗಳು ಅಟ್ಲಾಂಟಿಕ್ ಸಾಗರ, ಆರ್ಕಿಟಿಕ್ ಸಾಗರ, ಪೆಸಿಫಿಕ್ ಸಾಗರ, ಅಂಟಾರ್ಟಿಕಾ ಸಾಗರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಅಟ್ಲಾಂಟಿಕ್ ಸಾಗರ. ಇನ್ನು 18ನೆಯ ಪ್ರಶ್ನೆ, ಭಾರತ ಸರ್ಕಾರದ ಅಧಿಕೃತ ದಾಖಲೆಯಂತಹ ಈಶಾನ್ಯ ರಾಜ್ಯಗಳ ಸಂಖ್ಯೆಯು ಎಷ್ಟು? ಆಪ್ಷನ್ಗಳು 6, 7, 8, 9. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 8. ಇನ್ನು 19ನೆಯ ಪ್ರಶ್ನೆ, GPS ವ್ಯವಸ್ಥೆ ಮತ್ತು ಹೊಂದಿರುವ ದೇಶಗಳ ಪಟ್ಟಿಯಲ್ಲಿ ಯಾವುದು ಸರಿಯಾಗಿಲ್ಲ? ಆಪ್ಷನ್ಗಳು GPS USA, ಗ್ಲೋನಾಸ್ ರಷ್ಯಾ, ಗೋಲಿಲೋಸ್ ಜಪಾನು, ನೋವಿಕ್ ಇಂಡಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಗೋಲಿಲಿಯೋ ಜಪಾನ್. ಇದು ಸರಿಯಾಗಿಲ್ಲ. ಇನ್ನು 20ನೆಯ ಪ್ರಶ್ನೆ, ಕರ್ನಾಟಕದ ದೇಸಿ ತಳಿಗಳ ಕುರಿತಾದ ಈ ಕೆಳಗಿನ ಯಾವ ಜೋಡಿಯು ಸರಿಯಾಗಿಲ್ಲ? ಆಪ್ಷನ್ಗಳು ಅಮೃತ್ ಮಹಲ್ ಮತ್ತು ಹಳ್ಳಿಕಾರ್ ಹಸುವಿನ ತಳಿಗಳಾಗಿವೆ. ಮುಧೋಳ್ ನಾಯಿ ಒಂದು ನಾಯಿ ತಳಿಯಾಗಿದೆ. ಗಿರಿರಾಜ್ ಮತ್ತು ಸ್ವರ್ಣಧಾರ್ ಮೇಕೆ ತಳಿಗಳಾಗಿವೆ. ಬನ್ನೂರು ಮತ್ತು ಡೆಕ್ಕನ್ ಕುರಿ ತಳಿಗಳಾಗಿವೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಗಿರಿರಾಜ್ ಮತ್ತು ಸ್ವರ್ಣಧಾರ ಮೇಕೆಯ ತಳಿಗಳಾಗಿವೆ. ಇದು ತಪ್ಪಾದ ಜೋಡಿಯಾಗಿದೆ. ಯಾಕಂದರೆ ಇದು ಗಿರಿರಾಜ್ ಅಂದರೆ ಕೋಳಿಗಳ ಒಂದು ತಳಿಯಾಗಿದೆ. 22ನೆಯ ಪ್ರಶ್ನೆ, ಈ ಕೆಳಗಂಡವುಗಳಲ್ಲಿ ತಪ್ಪಾದ ಜೋಡಿ ಯಾವುದು? ಆಪ್ಷನ್ಗಳು ಕನ್ನಡದ ಮೊದಲ ಗದ್ಯ ಕೃತಿ ಕವಿರಾಜ ಮಾರ್ಗ, ಕನ್ನಡದ ಮೊದಲ ಆಕಾಶವಾಣಿ ಮೈಸೂರು, ಕರ್ನಾಟಕದ ಮೊದಲ ಹಿಂದುಳಿದ ವರ್ಗಗಳ ಆಯೋಗ ಹಾವನೂರು, ಕನ್ನಡದ ಮೊದಲ ಪದ ಈಸಿಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಕನ್ನಡದ ಮೊದಲ ಯಾವುದು ಗದ್ಯ ಕೃತಿ ಯಾವುದು ಅಂದರೆ ಕವಿರಾಜ ಮಾರ್ಗ ಅಂತ ಇದೆ. ಇದು ತಪ್ಪಾದ ಮಾಹಿತಿ. ಇನ್ನು 23ನೆಯ ಪ್ರಶ್ನೆ, ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತ. ಆಪ್ಷನ್ಗಳು ಜಗದ್ಗುರು 2ನೇ ಇಬ್ರಾಹಿಂ ಆದಿಲ್ ಶಾಹಿ, ನವಕೋಟಿ ನಾರಾಯಣ, ಚಿಕ್ಕವೀರ ರಾಜೇಂದ್ರ ಒಡೆಯರ್, ಕನ್ನಡ ಕುಲ ಪುರೋಹಿತ ಹುಯೇಲ್ಗುಳ್ ನಾರಾಯಣ್, ಷಣ್ಮುಖ ಸ್ಥಾಪನಾಚಾರ್ಯ ಮಧ್ವಾಚಾರ್ಯರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಜಗದ್ಗುರು 2ನೇ ಇಬ್ರಾಹಿಂ ಆದಿಲ್ ಶಾಹಿ. 24ನೆಯ ಪ್ರಶ್ನೆ, ಈ ಕೆಳಕಂಡವರಲ್ಲಿ ಹೊಯ್ಸಳರ ಮಂತ್ರಿಗಳು ಯಾರು? ಆಪ್ಷನ್ಗಳು ಅಷ್ಟದಿಗ್ಗಜರು, ಅಷ್ಟಪ್ರಧಾನರು, ಪಂಚಪ್ರಧಾನರು, ನವರತ್ನರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪಂಚಪ್ರಧಾನರು. ಇವರು ಹೊಯ್ಸಳರ ಮಂತ್ರಿಗಳಾಗಿದ್ದರು. 25ನೆಯ ಪ್ರಶ್ನೆ, ಮೈಸೂರು ಚಲೋ ಚಳವಳಿ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ಸ್ಗಳು ಕರ್ನಾಟಕದಲ್ಲಿ ಭಾರತ ಬಿಟ್ಟು ತೊಲಗಿ ಚಳವಳಿ, ಕರ್ನಾಟಕದಲ್ಲಿ ಅಸಹಕಾರ ಚಳವಳಿ, ಕರ್ನಾಟಕದಲ್ಲಿ ಜನಪ್ರತಿನಿಧಿ ಸರ್ಕಾರಕ್ಕಾಗಿ, ಕರ್ನಾಟಕದ ಏಕೀಕರಣಕ್ಕಾಗಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕರ್ನಾಟಕದಲ್ಲಿ ಜನಪ್ರತಿನಿಧಿ ಸರ್ಕಾರಕ್ಕಾಗಿ ಮೈಸೂರು ಚಲೋ ಚಳವಳಿ ಸಂಬಂಧಿಸಿದ್ದು. ಇನ್ನು 26ನೆಯ ಪ್ರಶ್ನೆ, ಈ ಕೆಳಕಂಡವುಗಳಲ್ಲಿ ಯಾವ ಜೋಡಿ ತಪ್ಪಾಗಿದ್ದು?
ಆಪ್ಷನ್ಗಳು ಕರ್ನಾಟಕದ ಜಲಿಯನ್ ವಾಲಾಬಾಗ್, ವಿಧುರಾಶ್ವತ್ಥ, ಕರ್ನಾಟಕದ ಬಾರ್ದೋಲಿ ಸಿದ್ದಾಪುರ, ಕರ್ನಾಟಕದ ದಂಡಿ ಅಂಕೋಲ, ಕರ್ನಾಟಕದ ಸ್ವತಂತ್ರ ಸಂಗ್ರಾಮ ಈಸೂರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಕರ್ನಾಟಕದ ಬಾರ್ದೋಲಿ ಸಿದ್ದಾಪುರ. ಇದು ತಪ್ಪಾದದು. 28ನೆಯ ಪ್ರಶ್ನೆ, ವರ್ಷಗಳು ಮತ್ತು ಪ್ರತಿಭಟನೆಗಳಿಗೆ ಸಂಬಂಧಿಸಿದ ಸರಿಯಾದ ಜೋಡಿ ಯಾವುದು? ಆಪ್ಷನ್ಗಳು 1916 ವೈಯಕ್ತಿಕ ಸತ್ಯಾಗ್ರಹ, 1919 ಹೋಮ್ ರೂಲ್ ಚಳವಳಿ, 1940 ರೌಲತ್ ಕಾಯ್ದೆ, 1932 ಪೂನಾ ಒಪ್ಪಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, 1932 ಪೂನಾ ಒಪ್ಪಂದ. ಇದು ಸರಿಯಾದ ಜೋಡಿ. ಇನ್ನು 29ನೆಯ ಪ್ರಶ್ನೆ, ಗೀತಾ ಗೋವಿಂದ ಲೇಖಕರು ಯಾರು? ಇದನ್ನು ಬರೆದವರು ಯಾರು ಅಂತ ಪ್ರಶ್ನೆ. ಆಪ್ಷನ್ಗಳು ಕಬೀರ, ಮೀರಾಬಾಯಿ, ಸೂರದಾಸ, ಜಯದೇವ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಜಯದೇವ್. ಇನ್ನು ಕೊನೆಯ ಪ್ರಶ್ನೆ 30ನೆಯ ಪ್ರಶ್ನೆ, ಗೌತಮ ಬುದ್ಧನಿಗೆ ಸಂಬಂಧಿಸಿರುವುದು ಯಾವುದು? ಆಪ್ಷನ್ಗಳು ತಥಾಗತ, ಕುಸಿನಾರ, ಪಾವಪುರಿ, ಸಿದ್ಧಾರ್ಥ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಪಾವಪುರಿ.